ಹುಬ್ಬಳ್ಳಿಯ ಗಬ್ಬೂರ್ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುವಂತಹ ರಸ್ತೆ ಸಮಸ್ಯೆ ಬೆಳಕಿಗೆ ಬಂದಿದೆ. ಗಬ್ಬೂರ್ನಲ್ಲಿರುವ ಕೆಎಲ್ಇ ಮೆಡಿಕಲ್ ಕಾಲೇಜ್ ಎದುರುಗಡೆ ಸಿಮೆಂಟ್ ರಸ್ತೆಯ ಮೇಲೆ ಜಾಲಿಗಿಡದ ಮುಳ್ಳುಗಳು. ಇದರ ಪರಿಣಾಮವಾಗಿ ನಿತ್ಯ ಸಂಚರಿಸುವ ಬೈಕ್ ಮತ್ತು ಕಾರುಗಳ ಟೈರ್ಗಳು ಪಂಕ್ಚರ್ ಆಗುತ್ತಿವೆ. ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು, ಆಸ್ಪತ್ರೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಪ್ರತಿದಿನ ಓಡಾಡುತ್ತಿದ್ದು, ಅಚಾನಕ್ ಟೈರ್ ಪಂಕ್ಚರ್ ಆಗುವುದರಿಂದ ವಾಹನ ಚಾಲಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಇದು ದೊಡ್ಡ ಅಪಾಯವಾಗುತ್ತಿದೆ. ಈ ಬಗ್ಗೆ ಕೂಡಲೇ ನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಿಟ್ನಾಳ್ ಗಬ್ಬೂರ್ ರೋಡಲ್ಲಿ ಕೆಎಲ್ಇ ಹಾಸ್ಪಿಟಲ್ ಇದೆಯಲ್ಲ, ಅದರಲ್ಲಿ ಈ ಅಪೋಸಿಟ್ ರೋಡು ಸಿಮೆಂಟ್ ರೋಡ್ ಆಗ್ತಿದೆ. ಇಲ್ಲಿ ನೋಡಿ ಬೇವಿನ ಗಿಡ ಇದೆ, ಇದರ ಕಡ್ಡಿಗಳು ತಳಗ ಬೀಳ್ತಾ ಇದೆ. ಇದ್ರ ಮೇಲೆ ಗಾಡಿ ಹೋದ್ರೆ ಏನಾಗಲ್ಲ. ನೆಕ್ಸ್ಟ್ ಈ ಕಡೆ ಬಂದರೆ ಅದೇ ಸ್ಟೇಟಲ್ಲಿ ಈ ಗಿಡ ನೋಡಿದರೆ ಮುಳ್ಳಿನ ಗಿಡ ಇದೆ. ಉದುರಿ ಕಡ್ಡಿಗಳು ರೋಡಲ್ಲಿ ಬೀಳ್ತಾ ಇದೆ. ಎಕ್ಸಾಂಪಲ್ ನೋಡಿದರೆ ಇಲ್ಲಿ ಮುಳ್ಳಿ ಗಾಡಿ ಹೋದರೆ ಏನಾಗುತ್ತೆ, ಪಂಚರ್ ಆಗುತ್ತೆ. ಇಲ್ಲಿ ನೋಡಿ ತನ್ನಿಂತಾನೇ ಉದುರಿ ಬೀಳ್ತಾ ಇದೆ ಗಿಡಗಳು, ಕಡ್ಡಿಗಳು ಎಲ್ಲ ನೋಡಿ. ಇದನ್ನು ನೋಡಿ, ಹಾಗೆ ಕಡ್ಡಿಗಳು ಎಲ್ಲ ಉದುರಿ ಬೀಳ್ತಾ ಇದೆ ಇಲ್ಲಿ ರೋಡಲ್ಲಿ. ಪಂಚರ್ ಆಗುತ್ತೆ, ಸಾರ್ವಜನಿಕರ ಗಾಡಿಗಳು ಪಂಚರ್ ಆಗುತ್ತೆ. ಸ್ವಲ್ಪ ಈ ಗಿಡವನ್ನು ಕಟ್ಟು ಮಾಡಿದರೆ ಚೆನ್ನಾಗಾಗುತ್ತೆ. ಮುಳ್ಳಿನ ಗಿಡ ಇದೆ ಇದು ಆ್ಯಕ್ಚುಲಿ ರೋಡಲ್ಲಿಲ್ಲ, ಸೈಡಲ್ಲಿದೆ. ಸೈಡಲ್ಲಿ ಇದ್ರೂ ಟೊಂಗಿಗಳು ಬಂದು ರೋಡಿನ ಮೇಲೆ ನೆರಳು ಕೊಡ್ತಾ ಇದೆ. ಆದರೂ ರೋಡ್ ಮೇಲೆ ಇದು ಮುಳ್ಳಿನ ಕಂಟಿ ಗಿಡ ಬೀಳ್ತಾ ಇದೆ, ಕಡ್ಡಿಗಳು ಅದಕ್ಕೆ ಪಂಚರ್ ಆಗ್ತಾ ಇದೆ.